ವೆಲ್ಕಮ್ ಬ್ಯಾಕ್ ಟು ಫುಡ್ ಚಾಲನ್ ಗೈಸ್. ಗಾಯ್ಸಲ್ಲಿ ಹಿಂದಿ ಹುಡುಗನ ಕರ್ಕೊಂಡು ವಾಟರ್ ಫಾಲ್ಸ್ ಹೋಗ್ತಿದ್ದೀನಿ. ಆ ಜೋಡು ಪಾಲ ಹತ್ರ ಒಂದು ವಾಟರ್ ಫಾಲ್ಸ್ ಇದೆ, ಬಟ್ ಅದಕ್ಕೆ ಹೋಗ್ತೀನಿ. ಅದು ಅಲ್ಲಿಗೆ ಹೋಗ್ಬೇಕು ಅಂತ ಮೊನ್ನೆ ಅಂದ್ಕೊಂಡಿದ್ದೆ, ಮನೆ ಆಗಿತ್ತು ಜೋರು ಮಳೆ ಇದೆ ಅಂತೇಳಿ. ಇವತ್ತು ಮಳೆ ಸ್ವಲ್ಪ ಕಮ್ಮಿ ಇದೆ, ಅದಕ್ಕೆ ಹೊರಟಿದ್ದೀವಿ. ನಮ್ಮ ಗಾಡಿಯಲ್ಲಿದೆ, ಗಾಡಿ ತಗೊಂಡು ಹೋಗ್ತೀನಿ. ಮತ್ತೆ ವೀಡಿಯೋ ತೋರಿಸ್ತೀನಿ ನಾನು. ನೋಡಿ, ಇದು ಆ ಕಡೆ ಮಡಿಕೇರಿ ರೋಡು, ಈ ಕಡೆ ಸುಳ್ಯ ರೋಡು. ನೋಡಿ, ಈ ಕಡೆ ನಂಬರ್ ಕೊಟ್ಟಿದ್ದಾರೆ ನೋಡಿ, ಆ ನಂಬರಿಗೆ ಫೋನ್ ಮಾಡಿ ಹೋಗ್ಬೇಕು ಅಷ್ಟೇ. ಚೆನ್ನಾಗಿಲ್ಲ ಹೋಗೋಕ್ಕೆ ಅಂತ ಹೇಳಿದ್ರು, ಬಟ್ ಅಂತೂ ನಾನು ಟ್ರೈ ಮಾಡುವ ಅಂತೇಳಿ ಹೋಗ್ತಿದ್ವಿ. ರೋಡಲ್ಲಿ ಇನ್ನೂ ಚೆನ್ನಾಗಿಲ್ಲ, ಫುಲ್ಲು ಕೆಸರು ರೋಡು. ಜೋರು ಮಳೆ ಬರ್ತುಂಟು. ಬೇರೆ ಪ್ಲಾಸ್ಟಿಕ್ 2 ಪ್ಲಾಸ್ಟಿಕ್ ತಂದಿದ್ದೀವಿ. ಒಂದು ಪ್ಲಾಸ್ಟಿಕ್ ಒಂದು ಕಾಣ್ತಾನೆ ಇಲ್ಲ, 2 ತಗೊಂಡ್ಬಂದಿದ್ವಿ, ಒಂದು ಕಾಣ್ತಾನೆ ಇಲ್ಲ. ಒಂದು ಇನ್ನೊಂದು ಕೊಟ್ಟರೆ ಒಂದು ಕೊಡಲಿಗೆ ನಾನು ಮಾಡಿ ಹೋಗಬೇಕು. ನೋಡಿ, ಫುಲ್ ಕೆಸರು ನೋಡಿ. ನಮ್ಮ ಗಾಡಿಯಲ್ಲಿ ನಿಂತಿದೆ, ಸ್ಟಾರ್ಟ್ ಮಾಡಿ ಹೋಗತಿ. ಅಯ್ಯೋ, ನನ್ನ ಕೀ ಮಾತ್ರ ಗಾಡಿ ಕೀ ಇಲ್ಲೇ ಬಿಟ್ಟುಬಿಟ್ಟಿದ್ದೀನಿ. ತಗೊಂಡೋಗಿದ್ರೆ ಕತೆ ಮುಗೀತು. ಹೋಗ್ತಾಯಿದ್ದೀವಿ. ಬಟ್ ಇಲ್ಲಿ ದಾರಿ ನೋಡಿದರೆ ಭಾರಿ ಕಷ್ಟ ಇದೆ. ಬಟ್ ನಾವು ಮುಂಚೆ ಬಂದಿದ್ವಿ, 3-4 ಮಂತ್ ಬ್ಯಾಕ್ ಬಂದಿದ್ವಿ. ಅವಾಗ ಅಲ್ಲಿ ಯಾವಾಗ ಮಳೆಗಾಲ ಇದ್ದಿತ್ತಿಲ್ಲ, ಅವಾಗಂದರೆ ಮೇಲೆ ಬಂದಿದ್ವಿ. ಅಂದರೆ ನೀರು ಚೆನ್ನಾಗಿತ್ತು, ಅಷ್ಟು ತುಂಬ ಇತ್ತಿಲ್ಲ, ಅಷ್ಟು ಚೆನ್ನಾಗಿ ನೋಡೋಕ್ಕೆ ಚೆನ್ನಾಗಿತ್ತಿಲ್ಲ. ಇವಾಗ ಮಳೆಗಾಲ ಟೈಮ್ ಈಗ ನೀರು ಚೆನ್ನಾಗಿದೆ ಕಾಣಿಸುತ್ತೆ. ಫುಲ್ ಮರ ಎಲ್ಲ ಬಿದ್ದಿದ್ದೀನಿ, ಹೆಂಗೆ ಹೋಗೋದು ಗೊತ್ತಿಲ್ಲ. ಈ ರೋಡ್ ಅಂತೂ ಹೇಳೋದು ಬೇಡ. ಇದು ಸುತ್ತು ಕಾಫಿ ತೋಟ. ನೋಡ್ಬೇಕು, ಸೌಂಡು ಕೇಳ್ತುಂಟು ನೋಡಿ, ಜೋರು. ಅಷ್ಟೇ 1-2 ನಿಮಿಷ ಇಲ್ಲಿಗೆ. ಮತ್ತು ನಮ್ಮ ಹುಡುಗನಿಗೆ ಭಾರಿ ಕಷ್ಟ ಆಗುತ್ತೆ ಬರೋದಕ್ಕೆ. ಅವರ ಬರ್ತಿರೋದು ಫಸ್ಟ್ ಟೈಮ್ ಅಲ್ಲ. ಆನೆ ಕಾಟ ಇದೆಯಲ್ಲ ಗೊತ್ತಿಲ್ಲ, ಎಷ್ಟು ಲೆವೆಲ್ ಆಗಿದೆ ಮಾತ್ರ. ಸೌಂಡ್ ಕೇಳಬೇಕಿದ್ರೆ ಗೊತ್ತಾಗುತ್ತೆ. ಇವಾಗ ಫುಲ್ಲು ಕಾಫಿ ತೋಟ. ಇದರ ಮಧ್ಯೆ ಆನೆ ಇದ್ರೆ ಗೊತ್ತಾಗಲ್ಲ, ಆನೆ ಬಂದು ಹೊಡ್ಕೊಂಡು ಹೋಗ್ಬೇಕಾದ್ರೆ ಗೊತ್ತಾಗೋದು. ಬಂತು ತಲುಪಿದ್ವಿ. ಸ್ಲೋ. ವಾವ್, ಬಂತು.